ರಕ್ಷಿಸೋ ದೇವಿಯಲ್ಲಿ ನಾವು ಕೇಳ್ಕೊಳ್ತೇವೆ. ಹಾಗಾಗಿ ಆ ದ್ಯಾವಮ್ಮ ಮೂಲ, ಆಮೇಲೆ ದ್ಯಾಮವ್ವ ದೇಮವ್ವ ಅಂತ ನಾವು ಕರಿತೀವಿ. ಅಂದರೆ ವಿಶೇಷವಾಗಿ ಈ ಪ್ರತಿಯೊಂದು ಹಳ್ಳಿ ಅಥವಾ ಗ್ರಾಮ ಇವುಗಳ ಗ್ರಾಮ ದೇವತೆಯಿಂದ ಬರ್ತಾ ಇದ್ದಾವ. ಹಂಗೆ ಗೋಕಾಕ್ ಒಂದು ಗ್ರಾಮ ಒಂದು ಕಾಲಕ್ಕೆ. ಹೌದು. ಆ ಗೋಕಾಕ್ ಗ್ರಾಮದಲ್ಲಿ ಇಲ್ಲಿ ಎಲ್ಲ ಕಡೆ ಒಬ್ಬೊಬ್ಬರು ದ್ಯಾಮವ್ವ ಅಥವಾ ದುರ್ಗವ್ವ ಇದ್ರೆ ಇಲ್ಲಿ ಇಬ್ಬರು ದ್ಯಾಮವ್ವಗಳೇ ಬರ್ತಾರೆ. ಹೌದೌದು. ಈ ಇಬ್ಬರು ದೇವತೆಗಳು ಇವರು ಯಾಕೆ ಬಂದರು, ಏನಾದ್ರು ಇದು ಬಹಳ ಸ್ವಾರಸ್ಯಕರವಾದಂಥ ಸಂಗತಿ. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಆ ಹಳ್ಳಿ ಒಳಗೆ ಒಬ್ಬಾಕಿ ದ್ಯಾಮವ್ವ ಅಂತ ಇರ್ತಾಳೆ, ಇನ್ನೊಬ್ಬ ದುರ್ಗವ್ವ ಅಂತ ಇರ್ತಾಳೆ. ದುರ್ಗವ್ವ ಅಂತ ಹೇಳಿದ್ರೆ ಶಕ್ತಿಯ ರೂಪ, ಅದು ದುರ್ಗವ್ವ ದ್ಯಾಮವ್ವ ಇಬ್ಬರು ಇರ್ತಾರೆ. ಆದರೆ ನಮ್ಮ ಗೋಕಾಕದಲ್ಲಿ ಇಬ್ಬರು ದ್ಯಾಮವ್ವರು. ಹಾಗಾದ್ರೆ ಇಬ್ಬರು ದ್ಯಾಮವ್ವ ಯಾಕೆ? ಇಬ್ಬರು ದ್ಯಾಮವ್ವ ಯಾಕೆಂದರೆ ಒಬ್ಬಳಂತೂ ಗೋಕಾಕದ ದ್ಯಾಮವ್ವ, ಈ ಊರು ಹುಟ್ಟುವಾಗಲೇ ಹುಟ್ಟಿರ್ತಕ್ಕಂಥವಳು. ಇನ್ನೊಬ್ಬಳು ಹೇಗೆ ಅಂತ ಕೇಳಿದ್ರೆ ಅದನ್ನು ನಾವು ತಾರ್ಕಿಕ ನೆಲೆಯೊಳಗೆ ಗುರುತಿಸ್ಕೊಳ್ಬೇಕಾಗ್ತದೆ. ಏನು ಅಂತ ಹೇಳಿದ್ರೆ ಈಗ ಮೂಲದಲ್ಲಿ ಒಬ್ಬಳು ದ್ಯಾಮವ್ವ ಇರ್ತಾಳೆ. ಆಮೇಲೆ ಈ ದ್ಯಾಮವ್ವ ಕಲ್ಪನೆ ಬಂದು ಅವಳಿಗೆ ಏನೋ ಒಂದಿಷ್ಟು ಗುಡಿ ಮಾಡಿಕೊಂಡು ಪೂಜೆ ಪುನಸ್ಕಾರ ಎಂದಿನಿಂದ ಮಾಡ್ತಾ ಬಂದಿದ್ದೇವೆ. ಬಹುಶಃ ಸಾವಿರಾರು ವರ್ಷಗಳಾಗಿರ್ಬೇಕು ಸರ್. ಯಾಕಂತಂದರೆ ಪಂಪ ಭಾರತದಲ್ಲಿ ಜಾತ್ರೆ ಉಲ್ಲೇಖ ಇದೆ, ಯಶೋಧರ ಚರಿತೆಯಲ್ಲಿ ಬರ್ತದೆ, ಸಮಯ ಪರೀಕ್ಷೆಯಲ್ಲಿ ಬರ್ತದೆ. ಸಾವಿರಾರು ವರ್ಷಗಳ ಹಿಂದೆಯೇ ಈ ದೇವರುಗಳ ಕಲ್ಪನೆ ಇದೆ. ಕಾಳಿ, ಮಾರಿ, ಮಸನಿ, ದುರ್ಗಿ, ದ್ಯಾಮವ್ವ ಇವೆಲ್ಲ ಶಕ್ತಿ ದೇವತೆಗಳು, ಸ್ತ್ರೀ ದೇವತೆಗಳು, ಇವೆಲ್ಲ ಅಷ್ಟು ಹಿಂದಿನಿಂದನೇ ಅವೆಲ್ಲ ಬಂದಿರತಕ್ಕಂಥವು. ಇಷ್ಟು ಹಿಂದಿನಿಂದ ಬಂದಿರ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ದ್ಯಾಮವ್ವನ ಮೂರ್ತಿ ಮರದ್ದಿರ್ತದೆ. ದೇವರುಗಳು ಲೋಹದ್ದೋ ಮರದ್ದೋ ಮಣ್ಣಿಂದೋ ಇರ್ತಾವೆ. ನನಗೆ ತಿಳಿದ ಮಟ್ಟಿಗೆ ದ್ಯಾಮವ್ವನ ಮೂರ್ತಿ ಮರದ್ದು ಅಥವಾ ಕಟ್ಟಿಗೆಯದ್ದು ಇರ್ತದೆ. ಆ ಕಟ್ಟಿಗೆ ದ್ಯಾಮವ್ವನ ಮೂರ್ತಿ ಮಾಡಿದಾಗ ಎಷ್ಟು ವರ್ಷ ತಾಳಿಕೆ ಬರ್ತದೆ, ಅದು ಅದರ ಕೈ ಏನೋ ಆಗ್ಬೋದು, ಕಾಲೇನೋ ಆಗ್ಬೋದು, ಏನೇನೋ ಆದಾಗ ಈ ಭಕ್ತರಾಗಿರ್ತಕ್ಕಂಥ ಜನ ತಾವು ಚೆನ್ನಾಗಿದ್ದೇವೆ, ತಮ್ಮ ದ್ಯಾಮವ್ವನು ಚೆನ್ನಾಗಿರ್ಬೇಕಂತ ಹೇಳಿ ಒಬ್ಬರು ಯಾರೋ ಊರಿನ ಶ್ರೀಮಂತನೋ ಗೌಡನೋ ಕುಲಕರ್ಣಿನೋ ದೇಸಾಯಿನೋ ದೇಶಪಾಂಡೆ ಯಾರೋ ಒಬ್ಬ ದೊಡ್ಡ ಮನುಷ್ಯ ಈ ದೇವಿಗೆ ನಾನೊಂದು ಹೊಸ ಮೂರ್ತಿ ಮಾಡಿಸಿಕೊಡ್ತೇನೆ ಅಂತ ಹರಕೆ ಹೊತ್ತಿರಬೇಕು. ಹರಕೆ ಹೊತ್ತ ಪ್ರಕಾರ ಇನ್ನೊಂದು ಮರದ ಮೂರ್ತಿಯನ್ನು